ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸ್ಯಾಟರ್ಡೇ. ಸೊ ಫ್ರೈಡೇವರೆಗೂ ನೀವು ಕಳೆದ ಒಂದು ವ್ಲಾಗ್ನಲ್ಲಿ ನೋಡಿದ್ದೀರಾ. ಆ್ಯಂಡ್ ಇದು ಸ್ಯಾಟರ್ಡೇ ವ್ಲಾಗು. ಸೊ ಸ್ಯಾಟರ್ಡೇ ವ್ಲಾಗ್ನಲ್ಲಿ ಏನಪ್ಪ ಅಂತಂದರೆ ಇದು ಈವ್ನಿಂಗಿಂದ ನಾನು ಮಾಡ್ತಾ ಇರೋವಂಥ ವಿಡಿಯೋ ಆಗಿರುತ್ತೆ. ಆ್ಯಂಡ್ ನಾವು ಯಾವಾಗಲೂ ಆಂಜನೇಯ ಟೆಂಪಲ್ಗೆ ಮತ್ತು ರಾಯರ ಮಠಕ್ಕೆ ಹೋಗ್ತೀವಲ್ಲ. ಸೊ ಇವತ್ತು ನಾವು ಶನಿ ಪರಮಾತ್ಮ ಅಂತಂದರೆ ಶನಿದೇವರ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ಒಂದು ದೇವಸ್ಥಾನ ನಮ್ಮ ಮನೆ ಹತ್ರನೇ ಇರೋದು. ನಾವು ತುಂಬ ಅಂದರೆ ತುಂಬ ಚಿಕ್ಕ ವಯಸ್ಸಿಂದನೂ ಈ ಒಂದು ದೇವಸ್ಥಾನಕ್ಕೆ ಬರ್ತಾಯಿದ್ವಿ. ಸೊ ಈ ನಡುವೆ ಹೋಗೋದಕ್ಕೆ ಆಗಿರಲಿಲ್ಲ. ಸೊ ಶನಿವಾರ ಆಗಿರೋದ್ರಿಂದ ತುಂಬ ದಿನ ಆಗಿತ್ತಲ್ಲ, ಆ ದೇವಸ್ಥಾನಕ್ಕೆ ಬಂದಿರಲಿಲ್ಲ ಅಂತ ಹೇಳ್ಬಿಟ್ಟು ಸೊ ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಒಂದು ಸ್ವಲ್ಪ ಎಳ್ಳಬತ್ತಿ ಹಚ್ಬಿಟ್ಟು ಬರೋಣ, ತುಂಬ ದಿನ ಆಗಿದೆ ಅಂತ ಹೇಳಿ ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಶನಿದೇವರ ದೇವಸ್ಥಾನ ಆದ ನಂತರ ನಾವು ಎಂದಿನಂತೆ ಯಾವಾಗಲೂ ಹೋಗ್ತೀವಲ್ಲ, ಯಾವತ್ತೂ ಅಷ್ಟೇ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋದ ನಂತರ ನೆಕ್ಸ್ಟ್ ನಾವು ಆಂಜನೇಯನ ದರ್ಶನ ಮಾಡಬೇಕಂತೆ, ಆಂಜನೇಯನ ದೇವಸ್ಥಾನಕ್ಕೆ ಹೋಗಬೇಕಂತೆ. ಸೊ ತುಂಬ ದಿನ ಆಗಿದ್ದರಿಂದ ನಾವು ಒಂದು ದೇವಸ್ಥಾನಕ್ಕೆ ಬಂದಿರಲಿಲ್ಲ. ಸೊ ನಾವು ತುಂಬ ಚಿಕ್ಕ ವಯಸ್ಸಿಂದನೂ ಈ ಒಂದು ದೇವಸ್ಥಾನಕ್ಕೆ ಬರ್ತಾಯಿದ್ವಿ. ಸೊ ಜಾಸ್ತಿ ದಿನ ಆಗಿತ್ತು ಈ ಒಂದು ದೇವಸ್ಥಾನಕ್ಕೆ ಬಂದಿರಲಿಲ್ಲ. ಸೊ ಹೀಗಾಗಿ ಶನಿದೇವರ ದರ್ಶನ ಮುಗಿಸ್ಕೊಂಡು ಇವಾಗ ನಾವು ಎಂದಿನಂತೆ ಒಂದು ಆಂಜನೇಯನ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಮ್ಮ ರೆಗ್ಯುಲರಾಗಿ ನಾವು ಪ್ರತಿ ಒಂದು ಶನಿವಾರ ಬರುವಂಥ ದೇವಸ್ಥಾನ ಇದು. ನೀವು ನೋಡಿರ್ಬೋದು ಕಳೆದ ವೀಡಿಯೋಸ್ಗಳಲ್ಲಿ. ಸೊ ಆಂಜನೇಯನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ಒಂದು ದರ್ಶನ ಮುಗಿಸ್ಕೊಂಡು ಎಂದಿನಂತೆ ನಾವು ಮತ್ತೆ ರಾಯರ ಮಠಕ್ಕೆ ಹೋಗ್ತೀವಿ. ಸೊ ಇದು ಪೂರ್ತಿ ಇವತ್ತಿನ ಒಂದು ಶನಿವಾರದ ಒಂದು ಏನಿದೆ ಈ ಒಂದು ವಿಡಿಯೋ, ಈ ಒಂದು ಬ್ಲಾಗು, ಇದು ಬರೀ ದೇವಸ್ಥಾನಗಳ ಸುತ್ತುವಂಥದ್ದೇ ಬ್ಲಾಗ್ ಆಗಿರುತ್ತೆ. ನಮ್ಮದು ಎಲ್ಲ ವಿಡಿಯೋನಲ್ಲೂ ನಾವು ಆಲ್ಮೋಸ್ಟ್ ನಾವು ದೇವಸ್ಥಾನಗಳಿಗೆ ಜಾಸ್ತಿ ಹೋಗೋದು. ನಮ್ಮ ಮನೆಯ ಸುತ್ತಮುತ್ತಲೇ ಇರುವಂಥ ಎಲ್ಲ ದೇವಸ್ಥಾನ ಆಲ್ಮೋಸ್ಟ್ ನಾನು ಕಂಪ್ಲೀಟ್ ಮಾಡ್ಬಿಟ್ಟಿದ್ದೀನಿ. ನನಗೆ ಜಾಸ್ತಿ ಟ್ರಾವೆಲ್ ಮಾಡೋದಂದರೆ ತುಂಬ ಇಷ್ಟ. ಆಲ್ಮೋಸ್ಟ್ ಎಲ್ಲ ಒಂದು ದೇವಸ್ಥಾನಗಳು ಸುತ್ತಬೇಕು ಅನ್ನೋದು ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಇದೆ. ಸೊ ಸರೌಂಡಿಂಗ್ ಎಲ್ಲ ಏರಿಯಾದ ಅಕ್ಕಪಕ್ಕದಲ್ಲಿ ಏರಿಯಾದಲ್ಲಿ ಇರುವಂತಹ ಎಲ್ಲ ದೇವಸ್ಥಾನವೂ ಸುತ್ತಾಗಿದೆ, ದರ್ಶನ ಮಾಡಿ ಆಗಿದೆ ನಾನು. ಸೊ ಇನ್ನು ತುಂಬಾ ನಾನು ದೇವಸ್ಥಾನಗಳು ನೋಡಬೇಕಂತ ಆಸೆ ಇದೆ. ನೋಡೋಣ ದೇವರು ಯಾವಾಗ ಒಂದು ಭಾಗ್ಯನ ಕೊಡ್ತಾನೋ ಆವಾಗ ಎಷ್ಟಾಗುತ್ತೋ ಅಷ್ಟು ದೇವಸ್ಥಾನ ನಾನು ದರ್ಶನ ಮಾಡಬೇಕಂತ ನನಗೆ ಇಷ್ಟ ಇದೆ. ನೋಡೋಣ ಆದಷ್ಟು ಬೇಗ ಎಲ್ಲ ಒಂದು ದೇವಸ್ಥಾನಗಳ ದರ್ಶನ ಮಾಡ್ತೀನಿ. ಸೊ ಇವತ್ತಿನ ವಿಶೇಷ ಏನಂತಂದರೆ ರಾಯರ ಮಠದಲ್ಲಿ ನಮ್ಮ ಇಲ್ಲೊಂದು ಪಾಪು ಕಾಣಿಸ್ತಿದ್ದಾಳೆ, ಇನ್ನೊಂದು ಹುಡುಗಿ ಕಾಣಿಸ್ತಾ ಇದ್ದಾಳಲ್ವಾ. ಸೊ ಆ ಹುಡುಗಿ ಜೊತೆ ಇವತ್ತು ಸಕ್ಕದಾಗಿ ಆಟ ಆಡ್ಬಿಟ್ಟಿದ್ದಾಳೆ. ನಮ್ಮ ಪಾಪು ಚೆನ್ನಾಗಿ ಆಟ ಆಡಿದ್ದಾಳೆ. ಆ್ಯಂಡ್ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೇ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿ ಆಟ ಆಡಿದ್ದಾಳೆ. ಸೊ ಇಲ್ಲೇನಂತ ಅಂದರೆ ಇಲ್ಲಿ ದೇವಸ್ಥಾನದಲ್ಲಿ ಮಕ್ಕಳು ತುಂಬ ಬರ್ತಾರೆ, ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಮಗು ಎಲ್ಲ ಜಾಸ್ತಿ ಬರ್ತಾರೆ. ಸೊ ನಮ್ಮ ಪಾಪುಗೆ ಇಲ್ಲಿ ಒಂಥರ ಒಂದು ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಇದು. ಸೊ ರಾಯರ ಮಠಕ್ಕೆ ಬಂದರೆ ಎಲ್ಲ ಫ್ರೆಂಡ್ಸ್ಗಳು ಸಿಕ್ಬಿಡ್ತಾರೆ ಅವಳಿಗೆ, ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳೆಲ್ಲ ಸಿಗ್ತಾರೆ. ಆ್ಯಂಡ್ ಇಲ್ಲೆಲ್ಲ ಜೊತೆನೂ ಹೇಳ್ದಂಗೆ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ಸ್ಕೊಂಡು ಓಡಾಡ್ಕೊಂಡಿರ್ತಾಳೆ. ಸೊ ಈ ಒಂದು ಪಾಪು ಜೊತೆ ಇನ್ನೊಂದು ಹುಡುಗಿ ಇದ್ದಾಳಲ್ಲ, ಆ ಹುಡುಗಿ ಜೊತೆ ತುಂಬಾ ಆಟ ಆಡಿದ್ದಾಳೆ ಇವತ್ತು. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಆಟ ಆಡಿದ್ದಾರೆ ಮಕ್ಕಳು ಅಂತಂದರೆ. ಸೊ ಮನೇಲಿ ಪಾಪ ಯಾರೂ ಇರಲ್ಲಲ್ಲ ನಮ್ಮ ಪಾಪುಗೆ, ಇಲ್ಲಿ ಕರ್ಕೊಂಬಂದುಬಿಟ್ರೆ ಸೊ ಈ ಥರ ಪುಟ್ಟ ಮಕ್ಳು ಇರ್ತಾರಲ್ಲ ಅವ್ರ ಜೊತೆ ತುಂಬಾ ಎಂಜಾಯ್ ಮಾಡ್ತಿರ್ತಾಳೆ. ಸೊ ಈ ಒಂದು ವಿಡಿಯೋನ ನೋಡಿ ನಿಮಗೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಆಟ ಆಡಿದ್ದಾರೆ ಅಂತ ಹೇಳ್ಬಿಟ್ಟು. ತಿರ್ತಾಳೆ ಅವಳು. ಹೌದಾ, ನೀನಲ್ಲಿ ಹೇಳ್ಕೊಡು, ತಿರ್ತಾಳೆ. ಅದು ಪುಟ್ಟ ಪಪ್ಪು ಅಲ್ವಾ, ಅದಕ್ಕೆ. ಏನದು?
ವಾಗ್ಮಿ ಮ್ಯಾಗಿ ಅಲ್ಲ ವಾಗ್ಮಿ. ಅವಳಿಗೆ ಹೇಳಕ್ ಬರಲ್ಲ. ನಿತ್ಯ ಸಿರಿ ಅವಳು ಹೇಳ್ತಿದ್ದಾಳೆ ನೋಡು ಅವಳ ಹೆಸರು. ಅವಳು ಕೇಳಿ ಹೇಳ್ತಾಳೆ ಅವಳು. ನಿನ್ನ ಹೆಸರೇನಂತ ಕೇಳಿ ಇಲ್ಲಿ ಕುತ್ಕೋ. ಸಿರಿ ಆಬ ಆಬ ಅಂತಾರೆ. ಆಬ ಮಮ್ಮ ಮಮ್ಮಚ್ಚಿ ಅಂತಾರೆ. ಮಮ್ಮಚ್ಚಿ ಅಂದರೆ ಊಟ ಹಂಗೆ ಅಂತಾಳೆ ಮಮ್ಮಚ್ಚಿ. ಏನಂತೀಯ? ಊಟ ಅಂತ. ಹೋಗೋಣ. ಅಕ್ಕನ ಹೆಸರು ಅಕ್ಕನ ಹೆಸರು ಏನು? ಮ್ಯಾಗಿ ಅಲ್ಲಮ್ಮ, ಮ್ಯಾಗಿ ಅಲ್ಲ ವಾಗ್ಮಿ. ಎಲ್ಲ ಬಾಯ್ ಹೇಳು. ನಾಳೆ ಬಾಯ್ ಮಾಡ ಅಕ್ಕ ಬಾಯ್ ಮಾಡ. ನಾಳೆ ಬನ್ನಿ. ನಾಳೆ ಬಾ. ನಾಳೆ ಬರ್ತೀನಿ. ಹಾಂ ಸರಿ ಸರಿ. ಸಾಕು ಸಾಕು ಸಾಕು. ಹಾಂ ವಾಗ್ಮಿ ವಾಗ್ಮಿ ಇಲ್ಲಿ ಬಾ ಮಾಡಿ. ಮತ್ತೆ ನಾಳೆ. ಬಾಯ್ ಬಾಯ್ ಬಾಯ್. ಅಷ್ಟು ಫ್ರೆಂಡ್ಸ್ ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಸೊ ಒಂದು ರೌಂಡ್ ಹಂಗೆ ಐಸ್ ಕ್ರೀಮ್ ತಿನ್ಕೊಬರೋಣ ಅಂತ ಬಿಗ್ಡೆ ಹತ್ರ ಹೋಗಿದ್ವಿ. ಸೊ ಹೋಗಿ ಐಸ್ ಕ್ರೀಮ್ ತಿನ್ಕೊಂಡು ಜಸ್ಟ್ ಮನೆಗೆ ಬಂದ್ವಿ. ಇನ್ನೇನು ಆಗ 9 o'clock ಆಗಿದೆ. ಅಡುಗೆ ಮಾಡಬೇಕು. ಆ್ಯಂಡ್ ನಾಳೆ ಸ್ವಲ್ಪ ಆಚೆ ಹೋಗೋದಿದೆ. ಸೊ ಸ್ವಲ್ಪ ಇವತ್ತು ಊಟ ಮಾಡಿ ಬೇಗನೆ ಮಲಗಬೇಕು. ಸೊ ಇವತ್ತಿನ ಈ ಒಂದು ವಿಡಿಯೋನ ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಚಂದನ ಬಾಯ್ ಹೇಳು. ಬಾಯ್ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಸೊ ಫ್ರೆಂಡ್ಸ್ ಅವಳು ಬಾಯಿ ನೀಟಾಗಿ ಹೇಳಿಲ್ವಂತೆ, ಕರೆಕ್ಟಾಗಿ ಹೇಳಿಲ್ವಂತೆ. ಸೊ ಅದಕ್ಕೆ ಹೇಳ್ತಿದ್ದಾಳೆ ಎಲ್ಲರೂ ಬಾಯ್ ಹೇಳ್ಬಿಡಿ ನಮ್ಮ ಮನೆ ಇತ್ತಿಸಿರಿಗೆ. ಸೊ ಬಾಯ್ ಬಾಯ್ ಟೇಕ್ ಕೇರ್. ಓಕೆ ಬಾಯ್.